ಇದು ನಿಮ್ಮ ನ್ಯೂಸ್ ಅಪ್ಡೇಟ್. ಕರ್ನಾಟಕ ಸರ್ಕಾರದಿಂದ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ಧಾರಕರಿಗೆ ಮಹತ್ವದ ನವೀನ ಯೋಜನೆ ಆರಂಭವಾಗಿದೆ. ಈ ಯೋಜನೆಯಡಿ ಈ ತಿಂಗಳಿಂದಲೇ ಕಾರ್ಡ್ ಧಾರಕರಿಗೆ ಪಡಿತರದ ಅಂಗಡಿಗಳ ಮೂಲಕ ರಾಗಿ ಮತ್ತು ಜೋಳದ ವಿತರಣೆ ಪ್ರಾರಂಭವಾಗಲಿದೆ. ದಕ್ಷಿಣ ಕರ್ನಾಟಕದ ಜಿಲ್ಲೆಯಲ್ಲಿನ ಪಡಿತರದಾರರಿಗೆ ಪ್ರತಿ ಮಾಸದಂತೆ 3 ಕೆಜಿ ರಾಗಿ ಮತ್ತು 2 ಕೆಜಿ ಅಕ್ಕಿ ನೀಡಲಾಗುತ್ತದೆ. ಉತ್ತರ ಕರ್ನಾಟಕದ ಪಡಿತರದಾರರಿಗೆ 3 ಕೆಜಿ ಜೋಳ ಮತ್ತು 2 ಕೆಜಿ ಅಕ್ಕಿ ವಿತರಣೆ ಮಾಡಲಾಗುತ್ತದೆ. ಇದುವರೆಗೆ ಕಾರ್ಡ್ ಧಾರಕರಿಗೆ ಕೇವಲ 10 ಕೆಜಿ ಅಕ್ಕಿಯನ್ನು ನೀಡಲಾಗುತ್ತಿತ್ತು. ಈಗ ಮಾದರಿ ಬದಲಾವಣೆ ಮಾಡುವ ಮೂಲಕ ಪೌಷ್ಟಿಕ ಆಹಾರದ ದಿಕ್ಕಿನಲ್ಲಿ ಹೆಜ್ಜೆ ಹಾಕಲಾಗಿದೆ. ಈ ಯೋಜನೆಯ ಉದ್ದೇಶಗಳು ಗ್ರಾಮೀಣ ಪ್ರದೇಶದ ಕೃಷಿಕರಿಗೆ ಬೆಂಬಲ, ಪೌಷ್ಟಿಕಾಂಶವಲ್ಲದ ಆಹಾರ ಸೇವನೆಯ ವಿರುದ್ಧ ಪ್ರತಿರೋಧ, ಸಾರ್ವಜನಿಕರಲ್ಲಿ ಜೋಳ ರಾಗಿ ಉಪಯೋಗ ಪ್ರಚೋದನೆ. ಬಿಪಿಎಲ್ ಕಾರ್ಡಿದ್ದು ಪಡಿತರ ಅಂಗಡಿಗೆ ಹೋಗುವ ಎಲ್ಲರೂ ಈ ಯೋಜನೆಯ ಪ್ರಯೋಜನ ಪಡೆಯಬಹುದು. ಸಂದರ್ಶನ ಸಮಯದಲ್ಲಿ ಸರ್ಕಾರದ ಅಧಿಕಾರಿಗಳು ಈ ಯೋಜನೆಯಿಂದ ಪೌಷ್ಟಿಕತೆ ಹೆಚ್ಚಾಗುವುದು ಮಾತ್ರವಲ್ಲ, ಕೃಷಿಕರಿಗೂ ನೆರವಾಗಲಿದೆ ಎಂದು ತಿಳಿಸಿದ್ದಾರೆ.